ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಪ್ರತಿಯೊಂದು ಪ್ರಾಣಿಗೂ, ಮನುಷ್ಯ ಅಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿಗೂ ಕೂಡ ಭಯ ತಪ್ಪಿದ್ದಲ್ಲ ಸಾಮಾನ್ಯವಾಗಿ. ಆದರೆ ಒಂದು ವೇಳೆ ಈ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇ ಆದರೆ ಆಗ ಎಂಥವನಿಗೂ ಕೂಡ ಭಯ ತಪ್ಪುತ್ತೆ ಅಂತ ಶಿವಾನಂದದ ಹರಿಯೇ ಮೊದಲಾದಂತಹ ಅನೇಕ ಸ್ತೋತ್ರಗಳಲ್ಲಿ ನನಗೆ ಹೇಳ್ತಾರೆ. ಶಿವಾನಂದದ ಹರಿಯಲ್ಲಿ ಹೇಳ್ತಾರೆ, ಈ ಬುದ್ಧಿಯೇ ಒಂದು ಯಂತ್ರ, ಮಾತು ಅನ್ನತಕ್ಕಂತಹದ್ದು ಕೊಡ. ಅದರಿಂದ ನಾವು ರಚನೆ ಮಾಡತಕ್ಕಂಥ ಕವಿತೆ ಅದು ಕಾಲುವೆ ಅಥವಾ ಉಪಕಾಲುವೆ ಈ ರೀತಿ ನಾವು ಭಾವಿಸಿದ್ದೇ ಆದರೆ ಆಗ ಈ ಮಾತೆಂಬಂತಹ ಕೊಡ ಅಥವಾ ಈ ಕಾಲುವೆ ಉಪಕಾಲುವೆ ಇದರಲ್ಲಿ ಬುದ್ಧಿಯಂತ್ರದ ಮೂಲಕ ಆನೀತೈಶ್ಚ ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾವೃತೈಃ ಅಂತಾರೆ. ಆ ಸದಾಶಿವನ ಚರಿತ್ರೆ ಅದು ಅಪಾರವಾದ ಸಮುದ್ರದೋಪಾದಿಯಲ್ಲಿದೆ. ಅದು ಚರಿತ ಅಂಭೋರಾಶಿ ಅಂತ ಭಗವತ್ಪಾದರ ಮಾತು. ಸಮುದ್ರದೋಪಾದಿಯಲ್ಲಿ ಇದೆ ಅಂಥ ಅಮೃತ ಸಮಾನವಾದಂತಹ ಆ ಪರಮಾತ್ಮನ ಚರಿತ್ರೆ ಅನ್ನತಕ್ಕಂಥ ನೀರಿದೆಯಲ್ಲ, ಅದನ್ನು ಈ ಎಲ್ಲ ಕಾಲುವೆಗಳ ಮೂಲಕ ಅಥವಾ ಈ ಕೊಡದ ಮೂಲಕ ನಾವು ತರುವ ಹಾಗೆ ಮಾಡಬೇಕು. ಎಲ್ಲಿಗೆ ತರಬೇಕು ಅಂತಂದರೆ ಹೃತ್ಕೇದಾರಯುತಾಶ್ಚ, ಒಂದು ಗದ್ದೆ ಇದೆ ನಮ್ಮ ಶರೀರದಲ್ಲಿ. ಆ ಗದ್ದೆ ಯಾವುದು ಅಂತಂದರೆ ಹೃದಯ ಅನ್ನತಕ್ಕಂಥದ್ದು ಗದ್ದೆ. ಆ ಗದ್ದೆಗೆ ಈ ನೀರನ್ನು ನಾವು ಇಲ್ಲಿಂದ ಬರುವಂತೆ ಮಾಡಬೇಕು. ಪರಮಾತ್ಮನ ಚರಿತ್ರೆ ಅಂತಕ್ಕಂಥದ್ದು ನೀರು. ಆ ನೀರನ್ನು ನಮ್ಮ ಬುದ್ಧಿಯಿಂದ ಉಪಯೋಗಿಸಿ, ವಿವೇಕವನ್ನು ಉಪಯೋಗಿಸಿ ಈ ಕಾಲುವೆ ಅಥವಾ ಈ ಕೊಡ ಮೊದಲಾದವುಗಳ ಮೂಲಕ ಹೃದಯಕ್ಕೆ ಬರುವಂತೆ ಮಾಡಿದ್ದೇ ಆದರೆ ಆಗ ಅಲ್ಲಿ ಹಾಕಿದ ಬೀಜ ಇದೆಯಲ್ಲ, ಆ ಬೀಜ ಅದು ಮೊಳಕೆ ಒಡೆದು ನಮ್ಮ ಫಲವನ್ನು ಕೊಡುತ್ತೆ. ಹೇಗೆ ಅಂದರೆ ಭಕ್ತಿ ಕಲಮಾಹ ಸಾಫಲ್ಯ ಮಾತನ್ಮತೆ. ಭಕ್ತಿ ಅಂತಕ್ಕಂಥ ಈ ಒಂದು ಧಾನ್ಯ ಅಥವಾ ಮೊಳಕೆ ಬೀಜ ಅದು ಮೊಳಕೆ ಒಡೆದು ತಾವು ಫಲವನ್ನು ಕೊಡುತ್ತೆ. ಹಾಗಾಗಿ ನನಗೆ ಯಾವ ಭಯವೂ ಇಲ್ಲ. ನಾಳೆ ದುರ್ಭಿಕ್ಷೆ ಬಂದರೆ ಏನು ಮಾಡೋದು, ಮಳೆ ಬರದೇ ಬಂದಿದ್ದರೆ ಏನು ಮಾಡೋದು, ಎಲ್ಲಿಂದ ನೀರು ತರೋದು, ಹೇಗೆ ಮಾಡೋದು, ಹಾಗೆ ಮಾಡೋದು, ಹೀಗೆ ಮಾಡೋದು, ಇಲ್ಲಿ ಯಾವ ಭಯವೂ ಇಲ್ಲ. ದುರ್ಭಿಕ್ಷಾನ್ಮಮ ಸೇವಕಸ್ಯ ಭಗವನ್ ವಿಶ್ವೇಶ ಭೀತಿ ಕುತಃ ಅಂತಾರೆ. ಆ ಭಯವಾದರೂ ನನಗೆ ಎಲ್ಲಿ ಬರಬೇಕು? ಯಾಕೆ ಅಂದರೆ ಹೇ ಭಗವನ್ ಸೇವಕಸ್ಯ ಅಂತಾರೆ. ಅನನ್ಯ ಭಕ್ತನಾದಂತಹ, ಸೇವಕನಾದಂತಹ, ದಾಸನಾದಂತಹ ನನಗೆ ಆಮೇಲೆ ಭಯಕ್ಕೆ ಕಾರಣ ಯಾವುದು? ನಾನು ಆಮೇಲೆ ಭಯಪಡೋ ಪ್ರಶ್ನೆ ಬರುತ್ತೆ ಅಂತ ಒಂದು ಸ್ತುತಿಯನ್ನು ಶಿವಾನಂದರಾಯ ಮಾಡಿದ್ದನ್ನು ಕಾಣ್ತೇವೆ. ಅದರ ಅರ್ಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ವೇಳೆ ಹೀಗೆ ಅನನ್ಯವಾದಂತಹ ಭಕ್ತಿಯನ್ನು ಇಟ್ಟು ಆ ಪರಮಾತ್ಮನ ಚರಿತ್ರೆಯನ್ನು ಮತ್ತೆ 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 ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅದು ಹೃದಯಕ್ಕೆ ಬರುವಂತೆ ಮಾಡಿದ್ದೇ ಆದರೆ, ಅಂದರೆ ಹೃದಯದ ಶುದ್ಧಿಯನ್ನು ಮಾಡಿದ್ದೇ ಆದರೆ ಆಗ ದುರ್ಭಿಕ್ಷೆ ಅನ್ನೋದು ಎಂದೂ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ. ದುರ್ಭಿಕ್ಷೆ ಅಂದರೆ ಹೊರಗಿನ ದುರ್ಭಿಕ್ಷೆ ಅಲ್ಲ. ಹೊರಗಿನ ದುರ್ಭಿಕ್ಷೆಗೆ ಅಂಥ ಒಂದು ಮಹತ್ವವೇ ಇಲ್ಲ. ಅದು ತನ್ನಿಂತಾನೇ ಭಗವಂತನ ಕೃಪೆಯಿಂದ ಆಗುತ್ತೆ. ಹೊರಗಿನ ದುರ್ಭಿಕ್ಷೆಯದ್ದೇ ಬಹಳ ಸಮಸ್ಯೆ, ಅದಕ್ಕೂ ಭಯ ಇಲ್ಲ ಅಂತ ಹೇಳ್ಬೋದು. ಈ ಸೇವಕನ ಒಂದು ಮಹಾತ್ಮೆ ನೃತ್ಯ ಅಂತ ಭಾಗವತರಿಗೆ ಹೇಳುತ್ತೆ ಶಬ್ದವನ್ನು. ಅದು ಎಂಥದ್ದು ಅಂತನ್ನೋದನ್ನು
ಆ ಮೊನ್ನೆ ಕಥೆಯನ್ನು ಸ್ವಲ್ಪ ನೆನಪು ಮಾಡಿ ಮುಂದುವರಿಸ್ತೇನೆ. ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಹೊರಟ್ಲು ಯಶೋದೆ, ಭಾಳ ಪ್ರಯತ್ನ ಪಟ್ಟಳು, ಒಳಗಿಂದ ಹಗ್ಗ ತಂದಿದ್ದು ಗಂಟೆ ಹಾಕಿದ್ದೇ ಹಾಕಿತ್ತು. ಅಷ್ಟೆಲ್ಲ ಮಾಡಿದ್ರಿಂದ ಆದ್ದೇನೆಂದರೆ ಆಕೆಯ ಮೈಯೆಲ್ಲ ಬೆವರು ಬಿಡುತ್ತೆ ಅಷ್ಟೇ, ತಲೆ ಎಲ್ಲ ಬಿಚ್ಚೋಯ್ತಂತೆ, ಮುಡಿದ ಹೂ ಇನ್ನೊಂದು ಮತ್ತದೆಲ್ಲ ಕೆಳಕ್ಕೆ ಬಿತ್ತು. ಅಷ್ಟೇ ಅಲ್ಲ, ಉಟ್ಟ ಬಟ್ಟೆ ಕೂಡ ಜಾರಿ ಹೋಗೋದು ಗೊತ್ತೇ ಆಗಲಿಲ್ಲ ಆಕೆಗೆ, ಅಷ್ಟು ಪರಿಶ್ರಮವನ್ನು ವಹಿಸಿದ್ದಾಳೆ ಅಂತ ಹೇಳ್ತಾರೆ ಶುಕ ಮಹರ್ಷಿಗಳು. ನನ್ನ ಶಬ್ದಗಳೆಲ್ಲ ಇದು ಶುಕ ಮಹರ್ಷಿಗಳ ಶಬ್ದ. ಆಗ ಶ್ರೀಕೃಷ್ಣ ನೋಡ್ತಾ ನಗ್ತಾ ಹೇಳಿದ, ಆ ಮನಸ್ಸಲ್ಲಿ ಅಂದುಕೊಂಡಂತೆ, ಓಹೋ ನಮ್ಮ ಅಮ್ಮ ಸುಮ್ಮನಾಗ್ತಾ ಇದ್ದಾಳೆ, ಈಗ ಇನ್ನು ನಾನು ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ನಿಶ್ಚಯ ಮಾಡಿ ಭಗವಂತ ಏನು ಮಾಡಿದ ಅಂತಂದರೆ, ಏವಂ ಸಂದರ್ಶಿತಾ ಹ್ಯಂಗ ಅಯ ಪರೀಕ್ಷಿತ. ತಾನು ಹೀಗೆ ತನ್ನ ತಾಯಿಯನ್ನು ನೋಡ್ತಾ ನೋಡ್ತಾ ಇದ್ದ ಹಾಗೆ ಏನು ಮನಸ್ಸಿಗೆ ಬಂತವನಿಗೆ ಭಗವಂತನಿಗೆ ಅಂತಂದರೆ, ಹರಿಣಾ ಭೃತ್ಯವಶ್ಯತ. ಪರಮಾತ್ಮ ಆ ಭೃತ್ಯರ ವಶವಾಗತಕ್ಕಂಥವ. ಅನನ್ಯವಾದ ಭಕ್ತಿ ಇಟ್ಟಿದ್ದೇ ಆದರೆ ಪರಮಾತ್ಮ ಏನು ಬೇಕಾದರೂ ಅವರಿಗೆ ಕೊಡೋದಕ್ಕೆ ಸಿದ್ಧ, ಏನು ಸಂದೇಹವೇ ಇಲ್ಲ ಅದಕ್ಕೆ. ಹಾಗಾಯಿತು ಈಗ ಈ ಯಶೋದೆ ಮತ್ತು ಕೃಷ್ಣನಲ್ಲಿ ಆ ಒಂದು ವಾತಾವರಣ, ಆ ಒಂದು ಸಂದರ್ಭ. ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂ ಸೇಶ್ವರಂ ವಶೇ. ಇಡೀ ಪ್ರಪಂಚ ಅದು ಈಶ್ವರನಿಂದ ಒಳಗೂಡಿದ ಅಂತಾರೆ ಶುಕಮಹರ್ಷಿಗಳು. ಈಶ್ವರರು ಅಂದರೆ ನಮ್ಮನ್ನೆಲ್ಲ ಆಳುವವರು. ಅಂಥ ಈಶ್ವರರಿಂದ ಒಳಗೂಡಿದ ಈ ಇಡೀ ವಿಶ್ವವನ್ನು ತನ್ನ ವಶದಲ್ಲಿಡತಕ್ಕಂಥ ಸಾಮರ್ಥ್ಯ ಇರುವ ಪರಮಾತ್ಮ ಏನು ಮಾಡಿದ ಅಂದರೆ, ಈಗ ಯಶೋದೆಯ ಹಗ್ಗಕ್ಕೆ ತಾನೇ ಸಿಕ್ಕಾಕ್ಕೊಂಡನು. ಆಕೆ ಪ್ರಯತ್ನಪಟ್ಟು ಸುಣ್ಣಾದಳು, ಈಗ ತಾನೇ ಆಕೆಯ ಹಗ್ಗಕ್ಕೆ ಸಿಕ್ಕಾಕ್ಕೊಂಡ. ಆಗ ಕಟ್ಟಿದ್ದು ಗಂಟು ಹಾಕಿದ್ದೇ ಯಶೋದೆ. ಇದು ಭಾಗವತದ ಒಂದು ಅತಿ ಮನೋಹರವಾದ ಮತ್ತು ಅತಿ ಅರ್ಥಗರ್ಭಿತವಾದಂಥ ಒಂದು ಉದಾಹರಣೆಯ ಮೂಲಕ ಕಡೆಗೂ ಶುಕಮಹರ್ಷಿಗಳು ಹೇಳತಕ್ಕಂಥ ತತ್ವ ನೋಡಿ. ಭೃತ್ಯವಶ್ಯತ ಪರಮಾತ್ಮಂದು ಭಗವತ್ಪಾದರು ಸೇವಕಸ್ಯ ಭಗವನ್ ಭೀತಿ ಕುತಃ. ಯಾವ ಭೀತಿ, ಯಾವ ಕಾರಣಕ್ಕಾಗಿ? ಅನನ್ಯ ಭಕ್ತಿ ಹೊಂದಿದ್ರೆ ಸಾಕು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.